ನಮಸ್ತೆ ಸ್ನೇಹಿತರೆ. ಹಿಂದಿನ ತರಗತಿಯಲ್ಲಿ ನಾವು ಆಧಾರಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇದಾಗಿ ಪ್ರಾಗೈತಿಕ ಇತಿಹಾಸ ಕಾಲ. ಇದನ್ನು ತುಂಬ ಬಾರಿ ಟೆಟ್ಟು ಮತ್ತು GPSTR ಡಿಸ್ಕ್ರಿಪ್ಟಿವ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಗೈತಿಕ ಇತಿಹಾಸ ಕಾಲ. ಪ್ರಾಗೈತಿಕ ಇತಿಹಾಸ ಕಾಲ ಅಂದರೆ ಏನಪ್ಪ ಅಂದರೆ, ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಕ ಇತಿಹಾಸ ಕಾಲ ಅಂದ್ಬಿಟ್ಟು ಕರಿತೀವಿ. ಇದಕ್ಕೆ ಉದಾಹರಣೆ ಅಂತ ನೋಡೋದಾದರೆ ಶಿಲಾಯುಗಗಳು ಆಯಿತಾ. ಶಿಲಾಯುಗದ ಕಾಲಗಳು ನಮಗೆ ಪ್ರಾಗೈತಿಕ ಇತಿಹಾಸ ಕಾಲಕ್ಕೆ ಒಂದು ಉದಾಹರಣೆ ಆಗಿರುತ್ತೆ. ಅಂದರೆ ಆ ಕಾಲದಲ್ಲಿ ಅಕ್ಷರದ ಪರಿಚಯ ಅನ್ನೋದೇ ಆ ಮಾನವರಿಗೆ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪೂರ್ವಭಾವಿ ಇತಿಹಾಸ ಕಾಲ. ಈ ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಏನಪ್ಪ ಅಂದರೆ, ಅಕ್ಷರಗಳ ಪರಿಚಯ ಇರುತ್ತೆ, ಅಕ್ಷರಗಳ ತಿಳುವಳಿಕೆ ಅನ್ನೋದು ಆಗಿನ ಜನರಿಗೆ ಇರುತ್ತೆ. ಆದರೆ ಅದನ್ನು ಈಗಿನ ಕಾಲದಲ್ಲಿ ಇಂದು ಅದನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂದ್ಬಿಟ್ಟು ಕರಿತೀವಿ. ಅಂದರೆ ಅಕ್ಷರಗಳ ಪರಿಚಯ ಅವ್ರಿಗೆ ಇರುತ್ತೆ, ಆದರೆ ಈಗ ನಮ್ಮ ಕೈಲಿ ಆ ಅಕ್ಷರಗಳನ್ನು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಹರಪ್ಪ ನಾಗರಿಕತೆಯ ಕಾಲ. ಹರಪ್ಪ ನಾಗರಿಕತೆಯ ಕಾಲ ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಉದಾಹರಣೆ ಆಗಿರುತ್ತೆ. ನಂತರ ಬಂದ್ಬಿಟ್ಟು ಇತಿಹಾಸ ಕಾಲ. ಇತಿಹಾಸ ಕಾಲ ಅಂದರೆ ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇರುತ್ತೆ ಮತ್ತು ಅದನ್ನು ಈಗಲೂ ಕೂಡ ಓದೋದಕ್ಕೆ ಸಾಧ್ಯ ಆಗುತ್ತಲ್ಲ, ಅಂತಹ ಇತಿಹಾಸ ಕಾಲವನ್ನು ನಾವು ಇತಿಹಾಸ ಕಾಲ ಅಂದ್ಬಿಟ್ಟು ಕರಿತೀವಿ. ಅಂದರೆ ಅಕ್ಷರಗಳ ಪರಿಚಯ ಇತ್ತು, ಅದನ್ನು ನಾವು ಈಗಲೂ ಕೂಡ ಓದೋದಕ್ಕೆ ಸಾಧ್ಯ ಆಗುತ್ತೆ. ಸರಿ, ಆಯಿತು. ಈ ಅಕ್ಷರಗಳ ಪರಿಚಯ ಇತ್ತು, ಆದರೆ ಈ ಅಕ್ಷರಗಳನ್ನು ಪರಿಚಯಿಸಿದ್ದು ಮಾನವ ಅಲ್ವಾ? ಹಾಗಿದ್ರೆ ಮಾನವನ ವಿಕಾಸ ಅನ್ನೋದು ಎಷ್ಟು ವರ್ಷಗಳ ಹಿಂದೆ ಆಯಿತು ಅಂತ ಕೂಡ ಕ್ವಶನ್ ರೈಸ್ ಆಗ್ಬೋದು. ಮಾನವನು ಎಷ್ಟು ವರ್ಷಗಳ ಹಿಂದೆ ವಿಕಾಸ ಹೊಂದಿದ ಅಂತ ಅಂದರೆ, ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ಅನ್ನೋದು ಆಯಿತು. ಹಾಗಿದ್ರೆ ಮಾನವ ಎಲ್ಲಿ ಮೊದಲು ಕಾಣಿಸ್ಕೊಂಡ ಅಂತ ಅಂದರೆ, ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಕಾಣಿಸ್ಕೊಂಡ. ಪ್ರಾಗೈತಿಕ ಇತಿಹಾಸ ಕಾಲ ಮೊದಲೇ ಹೇಳಿದಾಗೆ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಕ ಇತಿಹಾಸ ಕಾಲ ಅಂತ ಕರಿತೀವಲ್ವಾ. ಈ ಪ್ರಾಗೈತಿಕ ಇತಿಹಾಸ ಕಾಲಗಳನ್ನು 3 ಹಂತಗಳಾಗಿ ನಾವು ವಿಭಾಗಿಸ್ತೀವಿ. ಅಂದರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಹಾಗೂ ನವಶಿಲಾಯುಗ. ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗದ ಅವಧಿ ಎಷ್ಟಪ್ಪ ಅಂತ ನೋಡೋದಾದರೆ, ಸಾಶಾಪು ಸಾಮಾನ್ಯ ಶಕ ಪೂರ್ವ 5 ಲಕ್ಷದಿಂದ ಸಾಶಾಪು 12,000 ವರ್ಷಗಳವರೆಗೆ ಈ ಹಳೆ ಶಿಲಾಯುಗದ ಅವಧಿಯಾಗಿರುತ್ತೆ. ಇವರು ತಮ್ಮ ಆಹಾರಕ್ಕಾಗಿ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳನ್ನು ತಿಂತಿರ್ತಾರೆ. ಹಳೆ ಶಿಲಾಯುಗದವರು ಅವರು ವಾಸ ಎಲ್ಲಿ ಅಂತ ನೋಡೋದಾದರೆ, ಅವರು ಗವಿಗಳು, ಕಲ್ಲಾಸರೆಗಳಲ್ಲಿ ವಾಸವನ್ನು ಮಾಡ್ತಿರ್ತಾರೆ. ಹಳೆ ಶಿಲಾಯುಗದಲ್ಲಿ ಮಾನವನು ಬಳಸಿದಂತಹ ಕಲ್ಲು ಯಾವುದು ಅಂತ ಕೇಳ್ಬೋದು. ಅದು ಬೆಣಚು ಕಲ್ಲು, ಅಂದರೆ ಕ್ವಾರ್ಟರ್ ಜೈಟ್ ಅಂದ್ಬಿಟ್ಟು ಕರೀತಾರೆ. ಈ ಕ್ವಶನ್ ತುಂಬ ಸಲ ಕೇಳಿದ್ದಾರೆ. ಹಳೆಯ ಶಿಲಾಯುಗದಲ್ಲಿ ಮಾನವನು ಬಳಸಿದಂಥ ಕಲ್ಲು ಯಾವುದು ಅಂತ ಕೇಳ್ಬೋದು. ಅದು ಕ್ವಾರ್ಟರ್ ಜೈಟ್. ಅದೇ ರೀತಿಯಾಗಿ ಕೆಲವು ಉಪಕರಣಗಳನ್ನು ಅವರು ಬಳಸ್ತಾ ಇರ್ತಾರೆ. ಹರೆಚಕ್ಕೆ, ಚಾಕು, ಕಲ್ಲಳ್ಳಿ, ಮೊನೆ ಮುಂತಾದ ಶಿಲಾ ಉಪಕರಣಗಳನ್ನು ಅವರು ಹಳೆ ಶಿಲಾಯುಗದವರು ಬಳಸ್ತಾ ಇರ್ತಾರೆ. ಅವರು ಹಳೆ ಶಿಲಾಯುಗದವರು ಹೊದಿಕೆಯನ್ನಾಗಿ ಎಲೆಗಳು ಮತ್ತು ತೊಗಟೆಗಳನ್ನು ಹೊದಿಕೆಯನ್ನಾಗಿ ಬಳಸ್ತಾ ಇರ್ತಾರೆ. ಅವರು ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡೋದನ್ನು ಕಲಿತಾರೆ. ಅದೇ ಥರ ಮೀನು ಕೂಡ ಹಿಡಿಯೋದನ್ನು ಅವರು ಕಲಿತಾರೆ. ಮೊಟ್ಟ ಮೊದಲ ಬಾರಿಗೆ ಬೆಂಕಿಯನ್ನು ಪರಿಚಯವಾದಂತಹ ಕಾಲಘಟ್ಟ ಈ ಹಳೆಯ ಶಿಲಾಯುಗ ಆಗಿರುತ್ತೆ. ಈ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಅಂತ ನೋಡೋದಾದರೆ, ಮಧ್ಯಪ್ರದೇಶದ ಬೆನಾಲ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಹತ್ತಿರಾಂಪಕ್ಕಂ ಇವೆಲ್ಲ ಹಳೆಯ ಶಿಲಾಯುಗದ ತಾಣಗಳಾಗಿರುತ್ತೆ. ಈ ಹಳೆಯ ಶಿಲಾಯುಗ ಎಷ್ಟಿಂದ ಎಷ್ಟು ವರ್ಷ ಇತ್ತು ಅಂತ ನೋಡೋದಾದರೆ, ಮೊದಲೇ ಹೇಳಿದಾಗೆ ಸಾಶಾಪು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ನಾವು ಈ ಹಳೆ ಶಿಲಾಯುಗವನ್ನು ನೋಡ್ಬೋದಾಗಿದೆ.
ಇದರ ಮುಂದುವರೆದ ಭಾಗ ಅಂದರೆ ಮಧ್ಯಶಿಲಾಯುಗ. ಮಧ್ಯಶಿಲಾಯುಗ ಹಳೆಯ ಮತ್ತು ನವಶಿಲಾಯುಗದ ನಡುವಿನ ಭಾಗ ಇದಾಗಿರುತ್ತೆ. ನಡುವಿನ ಕಾಲಘಟ್ಟ ಈ ಹಳೆಯ ಶಿಲಾಯುಗ ಆಗಿರುತ್ತೆ. ಈ ಹಳೆಯ ಶಿಲಾಯುಗವನ್ನು ಗ್ರೀಕಲ್ಲಿ ಮೆಸೋಲಿಥಿಕ್ ಅಂತ ಕರೀತಾರೆ. ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಮೆಸೋಲಿಥಿಕ್ ಎಂದರೆ ಮಧ್ಯಶಿಲಾಯುಗ ಅಂದ್ಬಿಟ್ಟು ಕರೀತಾರೆ. ಕೆಲವೊಂದು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ, ಸೂಕ್ಷ್ಮ ಶಿಲಾಯುಗ ಅಂತ ಯಾವ ಅವಧಿಯನ್ನು ಕರೀತಾರೆ ಅಂದರೆ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಸಹ ಕರೀತಾರೆ. ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಾಗಿ ಕೌಶಲ್ಯಭರಿತಾದ ಕಿರು ಶಿಲಾಯುಧಗಳನ್ನು ಇವರು ಬಳಸೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸೋ ಬದಲು ಚಿಕ್ಕದಾದಂತಹ ಶಿಲಾ ಉಪಕರಣಗಳನ್ನು ಬಳಸೋದ್ರಿಂದ ಈ ಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂದ್ಬಿಟ್ಟು ಕರೀತಾರೆ. ಈ ಶಿಲಾಯುಗದವರು ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿರ್ತಾರೆ. ಇವ್ರಿಗೆ ಮುಂದಾಲೋಚನೆ ಇರೋದ್ರಿಂದ ಇವರು ಪ್ರಾಣಿಗಳನ್ನು ಆಗಿಂದಾಗಲೇ ಬೇಟೆಯಾಡಿಬಿಟ್ಟು ತಿಂದ್ಬಿಡೋಲ್ಲ. ಹಳೆ ಶಿಲಾಯುಗದವ್ರು ಆವಾಗಲೇ ಬೇಟೆಯಾಡಿ ಹಾಗೆ ತಿಂದ್ಬಿಡ್ತಿದ್ರು. ಆದರೆ ಇವರು ಅವುಗಳನ್ನು ಸಾಕ್ಕೊತಾರೆ. ಯಾಕಂದರೆ ಮುಂದೆ ಆಹಾರಕ್ಕೆ ಬೇಕಾಗ್ಬೋದು, ನಮಗೆ ಆಹಾರ ಇಲ್ಲದೇ ಇದ್ದಾಗ ನಾವು ಇದನ್ನು ತಿನ್ಬೋದು ಅನ್ನೋ ಕಾರಣಕ್ಕೆ ಸಿಕ್ಕಂಥ ಪ್ರಾಣಿಗಳನ್ನು ಅವರು ಸಾಕ್ಕೊತಾರೆ. ಇದು ನೆಕ್ಸ್ಟು ಪಶುಪಾಲನೆಗೆ ಚಾಲನೆಯನ್ನು ಮಾಡಿ ಕೊಡುತ್ತೆ. ಅದೇ ರೀತಿಯಾಗಿ ಇವರು ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಿರ್ತಾರೆ ಅಂತ ಅಂದರೆ ಕಲ್ಲಾಸರೆಗಳ ಮೇಲೆಲ್ಲ ಚಿತ್ರಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲು ಚಿತ್ರವನ್ನು ಬಿಡಿಸೋದನ್ನು ಯಾರು ಮಾಡಿದ್ರು ಅಂತ ಕ್ವಶನ್ ಕೇಳಿದ್ರೆ ಮಧ್ಯಶಿಲಾಯುಗದವರು. ಇವರು ಹೊದಿಕೆಯಾಗಿ ಪ್ರಾಣಿಗಳ ಚರ್ಮಗಳನ್ನು ಬಳಸೋದಕ್ಕೆ ಶುರು ಮಾಡ್ತಿರ್ತಾರೆ. ಹಳೆ ಶಿಲಾಯುಗದವರು ಹೊದಿಕೆಯನ್ನು ಎಲೆ ಮತ್ತು ತೊಗಟೆಗಳನ್ನು ಬಳಸ್ತಾ ಇದ್ದರೆ ಇವರು ಪ್ರಾಣಿಗಳ ಚರ್ಮಗಳನ್ನು ಬಳಸ್ತಾರೆ. ಈ ಯುಗದ ಮಾನವರು ಬೇಟೆಗಾರರು, ಸಂಗ್ರಹಕಾರರು ಮತ್ತು ಮೀನುಗಾರರಾಗಿರ್ತಾರೆ. ಬೆಂಕಿಯ ಉಪಯೋಗ ಇವ್ರಿಗೆ ಆಲ್ರೆಡಿ ತಿಳಿದಿರುತ್ತೆ. ಅವರಿಗೆ ಅವಾಗಿನ್ನೂ ಪರಿಚಯ ಆಗಿರುತ್ತೆ ಹಳೆ ಶಿಲಾಯುಗದಲ್ಲಿ. ಆದರೆ ಇವ್ರಿಗೆ ಅದನ್ನು ಹೇಗೆ ಬಳಸೋದು ಅನ್ನೋದು ಕೂಡ ತಿಳಿದಿರುತ್ತೆ. ಇವರು ಮಡಿಕೆಗಳನ್ನು ತಯಾರಿ ಮಾಡೋದನ್ನು ಕೂಡ ಕಲ್ತ್ಕೊತಾರೆ. ಪ್ರಾಣಿ ಸಾಕಾಣಿಕೆ, ಪಶುಪಾಲನೆ ಇದರ ಜ್ಞಾನ ಕೂಡ ಇವ್ರಿಗೆ ಇರುತ್ತೆ. ಇವರು ಮತ್ತೆ ಸತ್ತವರನ್ನು ಹೂಳೋ ಪದ್ಧತಿಯನ್ನು ಶುರು ಮಾಡ್ತಾರೆ. ಸತ್ತವರನ್ನು ಹೂಳುವ ಪದ್ಧತಿಯನ್ನು ನಾವು ಯಾವ ಯುಗದಲ್ಲಿ, ಯಾವ ಶಿಲಾಯುಗದಲ್ಲಿ ಕಾಣ್ತೀವಿ ಅಂತ ಕ್ವಶನ್ ಕೇಳ್ಬೋದು. ಸತ್ತವರನ್ನು ಹೂಳುವಂತಹ ಪದ್ಧತಿಯನ್ನು ನಾವು ಮಧ್ಯಶಿಲಾಯುಗದಲ್ಲಿ ಕಾಣ್ತೀವಿ. ಮಧ್ಯಶಿಲಾಯುಗದ ನೆಲೆಗಳು ಯಾವ್ದ್ಯಾವ್ದಪ್ಪ ಅಂತ ನೋಡೋದಾದರೆ ಮಧ್ಯಪ್ರದೇಶದ ಭೀಮ್ಬೆಟ್ಕಾ, ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ, ರಾಜಸ್ಥಾನ್ನ ಬಾಗೂರ್ ಮತ್ತು ಅಜ್ಮೀರ್, ಆಂಧ್ರ ಪ್ರದೇಶದ ವಾನ್ಪಸಾರಿ, ಗುಜರಾತಿನ ಸಬರಮತಿ, ಉತ್ತರ ಪ್ರದೇಶದ ಸರಾಯ್, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಮಹಾರಾಷ್ಟ್ರದ ಅಹಮದ್ನಗರ. ಅದೇ ರೀತಿಯಾಗಿ ಈ ಮಧ್ಯಪ್ರದೇಶದ ಮಧ್ಯಶಿಲಾಯುಗದ ಕಾಲಾವಧಿ ಎಷ್ಟಪ್ಪ ಅಂತ ನೋಡೋದಾದರೆ ಸಾಶಾಪು 12,000ದಿಂದ ಸಾಶಾಪು 9,000ದವರೆಗೆ ಈ ಮಧ್ಯಶಿಲಾಯುಗವನ್ನು ಗುರುತಿಸ್ಬೋದು. ಮೊದಲೇ ಹೇಳಿದಾಗೆ ಹಳೆಯ ಶಿಲಾಯುಗ ಸಾಶಾಪು 5 ಲಕ್ಷ ವರ್ಷದಿಂದ 12,000 ವರ್ಷ. ಅದೇ ರೀತಿ ಮಧ್ಯಶಿಲಾಯುಗ 12,000 ವರ್ಷದಿಂದ 9,000 ವರ್ಷ. ಇದರ ಮುಂದುವರೆದ ಭಾಗ ಬಂದ್ಬಿಟ್ಟು ಹೊಸ ಶಿಲಾಯುಗ. ಹೊಸ ಅಂದರೆ ನ್ಯೂ ಅಲ್ವಾ, ಅದೇ ರೀತಿ ಗ್ರೀಕಲ್ಲಿ ನಿಯೋಲಿಥಿಕ್ ಅಂದ್ಬಿಟ್ಟು ಈ ಹೊಸ ಶಿಲಾಯುಗವನ್ನು ಕರೀತಾರೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಈ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದು ಕರೆಯುತ್ತಾರೆ. ಇವರು ಕ್ವಾರ್ಟರ್ಜೈಟ್ ಕಲ್ಲಿನ ಜೊತೆಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿ ಶಿಲಾ ಉಪಕರಣಗಳನ್ನು ತಯಾರಿ ಮಾಡೋದನ್ನು ಕಲ್ತ್ಕೊತಾರೆ. ಅಂದರೆ ಹಳೆಯ ಶಿಲಾಯುಗದಲ್ಲಿ ಕ್ವಾರ್ಟರ್ಜೈಟ್ ಅನ್ನೋ ಶಿಲಾ ಕಲ್ಲುಗಳನ್ನು ಬಳಸ್ತಾ ಇದ್ರಲ್ವಾ, ಅದೇ ರೀತಿ ಇವರು ಅದರ ಜೊತೆಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿ ಉಪಕರಣಗಳನ್ನು ತಯಾರಿಸ್ತಾರೆ. ಅದೇ ರೀತಿ ಇವರು ಆಹಾರಕ್ಕಾಗಿ ಕೃಷಿಯನ್ನು ಪ್ರಾರಂಭಿಸ್ತಾರೆ. ಅವರು ಬೇಟೆಗಳನ್ನು ಆಡ್ತಿದ್ರೆ ಇವರು ಕೃಷಿಯನ್ನು ಪ್ರಾರಂಭಿಸ್ತಾರೆ. ಕೃಷಿ ಸಂಸ್ಕೃತಿ ಮತ್ತು ನಾಗರಿಕತೆಯ ಉದಯಕ್ಕೆ ಇದು ಮೊದಲನೇ ಹೆಜ್ಜೆಯಾಗಿತ್ತು. ಯಾವುದು ಅಂತ ಅಂದರೆ ಹೊಸ ಶಿಲಾಯುಗವು ನಾಗರಿಕತೆಯ ಉದಯಕ್ಕೆ ಮೊದಲನೇ ಹೆಜ್ಜೆಯಾಗಿತ್ತು. ಈ ರೀತಿ ಕ್ವಶನ್ ಕೇಳ್ಬೋದು, ಭಾರತದ ಉಪಖಂಡದಲ್ಲಿ ಕೃಷಿಯು ಆರಂಭವಾದಂಥ ಕುರುಹು ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಪಾಕಿಸ್ತಾನದ ಮಹರ್ಗರ್ ನೆಲೆಯಲ್ಲಿ ಕಂಡು ಬಂದಿದೆ. ಇದು ಕ್ವಶನ್ ರೈಸ್ ಆಗ್ಬೋದು. ಇವರು ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಾಣ ಮಾಡೋದನ್ನು ಕಲ್ತಿದ್ರು. ಮಣ್ಣಿನ ಮಡಿಕೆಗಳನ್ನು ಮಾಡೋದನ್ನು ಕೂಡ ಇವರು ಕಲ್ತಿದ್ರು.
ಇವರು ಹರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ಅಂದರೆ ಮೊದಲು ಇದೆಲ್ಲ ಬಳಕೆ ಇರಲಿಲ್ಲ ಎರಡು ಶಿಲಾಯುಗದಲ್ಲಿ. ಈ ಕೊನೆಯ ಹೊಸ ಶಿಲಾಯುಗದಲ್ಲಿ ಹರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ನವಶಿಲಾಯುಗದಲ್ಲಿ ಹಳ್ಳಿಗಳು ಏಳಿಗೆಗೆ ಬರ್ತವೆ. ಚಕ್ರಗಳನ್ನು ಇವರು ಪರಿಚಯ ಮಾಡ್ತಾರೆ. ಗುಣಾತ್ಮಕ ವೈವಿಧ್ಯಮಯ ಮಡಿಕೆಗಳನ್ನು ಇವರು ತಯಾರಿಸ್ತಾರೆ. ಅವರು ಸುಮ್ಮನೆ ಮಡಿಕೆಗಳನ್ನು ತಯಾರಿಸಿದ್ರು, ಇವರು ವಿವಿಧವಾಗಿ ಕೌಶಲ್ಯಯುತವಾಗಿ ಮಡಿಕೆಗಳನ್ನು ತಯಾರಿಸ್ತಾರೆ. ಕಲ್ಲಿನ ಆಯುಧಗಳನ್ನು ಮಾಡುವಂತಹ ಸೃಜನಶೀಲತೆ ಅನ್ನೋದು ಈ ಹೊಸ ಶಿಲಾಯುಗದ ಜನರಲ್ಲಿ ನಾವು ಕಾಣ್ತೀವಿ. ಈ ಹೊಸ ಶಿಲಾಯುಗದ ನೆಲೆಗಳು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ, ಬಳ್ಳಾರಿಯ ಸಂಗನಕಲ್ಲು, ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಮತ್ತು ಬೂದಿಹಾಳ, ಹುಳ್ಳೂರು, ಅದೇ ರೀತಿ ಬಿಹಾರದ ಚರಾಣ್, ಮಸ್ಕಿ, ದೋಆಬ್, ರಾಯಚೂರು, ಹೀಗೆ ಕಾವೇರಿ ಕಣಿವೆ ಪ್ರದೇಶಗಳು ಮುಂತಾದ ಪ್ರದೇಶಗಳನ್ನು ನಾವು ಕಾಣ್ತೇವೆ. ಈ ಹೊಸ ಶಿಲಾಯುಗದ ಆಯುಧ ಉತ್ಪಾದನೆ ನೆಲೆ ಯಾವುದಾಗಿತ್ತು ಅಂತ ಕ್ವಶನ್ ಕೇಳಿದರೆ ಬಳ್ಳಾರಿಯ ಸಂಗನಕಲ್ಲು. ಈ ಬಳ್ಳಾರಿಯ ಸಂಗನಕಲ್ಲು ಹೊಸ ಶಿಲಾಯುಗದ ಆಯುಧ ಉತ್ಪಾದನೆಯ ನೆಲೆಯಾಗಿತ್ತು. ನೋಡಿ ಫ್ರೆಂಡ್ಸ್, ಈ ಕ್ವಶನ್ ರೈಸ್ ಆಗ್ಬೋದು. ಹೊಸ ಶಿಲಾಯುಗದ ಆಯುಧ ಉತ್ಪಾದನೆಯ ನೆಲೆ ಯಾವುದು ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಬಂದ್ಬಿಟ್ಟು ಬಳ್ಳಾರಿಯ ಸಂಗನಕಲ್ಲು. ಈ ಶಿಲಾಯುಗದಲ್ಲಿ ಕೈಕೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಕೆಗೆ ಮಾಡ್ತಿದ್ರು ಅಂದ್ಬಿಟ್ಟು ಹೇಳ್ತಾರೆ. ಈ ಕೊನೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಎಷ್ಟರಿಂದ ಎಷ್ಟನೇ ಅವಧಿ ಇತ್ತು ಅಂತ ನೋಡೋದಾದರೆ, ಸಾಶಾಪು 9000ದಿಂದ ಸಾಶಾಪು 5000 ವರ್ಷಗಳವರೆಗೆ ಈ ಹೊಸ ಶಿಲಾಯುಗದ ಅವಧಿಯನ್ನು ನಾವು ಗುರುತಿಸಬಹುದಾಗಿದೆ. ಹಾಗಿದ್ರೆ ಕೊನೆಯ ಟಾಪಿಕನ್ನು ನೋಡೋಣ, ತಾಮ್ರ ಮತ್ತು ಕಂಚಿನ ಶಿಲಾಯುಗ. ಮೊದಲು ಮಾನವನು ಬಳಸಿದಂತಹ ಲೋಹ ಯಾವುದು ಅಂತ ಕೇಳ್ಬೋದು. ಮೊದಲು ಮಾನವನು ಬಳಸಿದ ಲೋಹ ತಾಮ್ರ. ತಾಮ್ರಕ್ಕಿಂತ ಗಡುಸಾದ ಮಿಶ್ರಲೋಹ ಯಾವುದು ಅಂತ ಕೇಳಿದರೆ ಕಂಚು. ತಾಮ್ರ ಮತ್ತು ಕಂಚಿನ ಶಿಲಾಯುಗವನ್ನು ಎಷ್ಟನೇ ವರ್ಷದ ಅವಧಿಯಲ್ಲಿ ನಾವು ಕಾಣ್ತೀವಿ ಅಂತ ನೋಡೋದಾದರೆ, ಇದು ಸುಮಾರು ಸಾಶಾಪು 5000 ವರ್ಷಗಳಿಂದ ಈಚೆಗೆ ನಾವು ಇದನ್ನು ಕಾಣ್ತೀವಿ. ಈ ಅವಧಿಯಲ್ಲಿ ಪಶುಪಾಲನೆ ಅನ್ನೋದು, ಕೃಷಿ ಅನ್ನೋದು ತುಂಬ ಪ್ರಧಾನವಾಗಿರುತ್ತೆ. ತಾಮ್ರದ ಉಪಕರಣ ಮತ್ತು ಆಭರಣಗಳನ್ನು ಇವರು ಬಳಸ್ತಾ ಇರ್ತಾರೆ. ಉತ್ತರ ಭಾರತದಲ್ಲಿ ಮಾನವನು ಬಳಸಿದ ಮೊಟ್ಟ ಮೊದಲ ಲೋಹ ಯಾವುದು ಅಂತ ಕೇಳ್ಬೋದು. ಉತ್ತರ ಭಾರತದಲ್ಲಿ ಮಾನವನು ಮೊಟ್ಟ ಮೊದಲು ಬಳಸಿದ ಲೋಹ ತಾಮ್ರ. ತಾಮ್ರ ಮತ್ತು ಕಬ್ಬಿಣ ಯುಗದ ನೆಲೆಗಳನ್ನು ನಾವು ಕರ್ನಾಟಕದ ಹುಳ್ಳೂರು, ಬ್ರಹ್ಮಗಿರಿ, ಬನಹಳ್ಳಿ ಮುಂತಾದ ಪ್ರದೇಶಗಳಲ್ಲಿ ಕಾಣ್ತೀವಿ. ನೆಕ್ಸ್ಟು ಕಬ್ಬಿಣ ಯುಗ. ಕಬ್ಬಿಣ ಅಂತ ಅಂದರೆ ಅತ್ಯಂತ ಗಡುಸಾದ ಲೋಹ ಕಬ್ಬಿಣ ಆಗಿರುತ್ತೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲು ಮಾನವನು ಬಳಸಿದ ಲೋಹ ಯಾವುದು ಅಂತ ಕೇಳಿದ್ರೆ ಕಬ್ಬಿಣ. ಉತ್ತರ ಭಾರತದಲ್ಲಿ ಮಾನವನು ಮೊಟ್ಟ ಮೊದಲು ಬಳಸಿದಂತಹ ಲೋಹ ತಾಮ್ರ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಮಾನವನು ಬಳಸಿದ ಮೊಟ್ಟ ಮೊದಲ ಲೋಹ ಅಂದರೆ ಅದು ಕಬ್ಬಿಣ. ಈ ಕಬ್ಬಿಣ ಯುಗ ಎಷ್ಟು ವರ್ಷದಿಂದ ಇದೆ ಅಂತ ನೋಡೋದಾದರೆ, ಎಷ್ಟು ವರ್ಷದ ಅವಧಿಯಲ್ಲಿ ನೋಡೋದಾದರೆ, ಕಬ್ಬಿಣ ಯುಗ ಸಾಶಾಪು 3500 ವರ್ಷಗಳಿಂದ ಈಚೆಗೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಬ್ಬಿಣ ಯುಗಕ್ಕೆ ಸೇರಿದ ನೆಲೆಗಳು ಯಾವ್ಯಾವುದಪ್ಪ ಅಂತ ನೋಡೋದಾದರೆ, ಕರ್ನಾಟಕದ ಬ್ರಹ್ಮಗಿರಿ, ಬನಹಳ್ಳಿ, ಕೊಪ್ಪು, ಟಿ ನರಸೀಪುರ, ಹೆಮ್ಮಿಣ್ಣೆ, ಹುಳ್ಳೂರು, ಸಾವನದುರ್ಗ, ಹೀಗೆ ಮೊದಲಾದಂಥ ಪ್ರದೇಶಗಳನ್ನು ನಾವು ನೋಡ್ಬೋದಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು